ಗುರುಭ್ಯೋ ನಮಃ. ಹರಃ ಓಂ. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ಹಾಗೆ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಕೆಳದಿ ರಾಜಗುರು ಸೆಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನಸ್ಸಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ದಿನಾಂಕ 10/5/2026ರಿಂದ ದಿನಾಂಕ 16/5/2026ರವರೆಗೆ ವಾರದ ದ್ವಾದಶ ರಾಶಿಗಳ ಫಲಾಫಲವನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸವಾಲ್ ಟಿವಿ ವೀಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತಾ, ಪ್ರಥಮವಾಗಿ ಮೇಷರಾಶಿಯವರು ಈ ವಾರ ನಿಮಗೆ ಸವಾಲು ಮತ್ತು ಯಶಸ್ಸು ಎರಡನ್ನೂ ನೀಡುತ್ತದೆ. ವೃತ್ತಿ ಜೀವನದಲ್ಲಿ ಮೇಲಾಧಿಕಾರಿಗಳ ಒತ್ತಡವಿರಬಹುದು, ಆದರೆ ನಿಮ್ಮ ಚತುರತೆಯಿಂದ ಅದನ್ನು ನಿಭಾಯಿಸುವಿರಿ. ಹಣಕಾಸಿನ ಹರಿವು ಸಾಧಾರಣವಾಗಲಿದೆ. ಶುಭ ಸಂಖ್ಯೆ 1. ದೇವತಾ ಆರಾಧನೆ. ಈ ವಾರ ಪ್ರತಿದಿನ ಹನುಮಾನ್ ಚಾಲೀಸ್ ಪಠಿಸಿ ಅಥವಾ ಮಂಗಳವಾರ ಆಂಜನೇಯ ಸ್ವಾಮಿಗೆ ಸಿಂಧೂರವನ್ನು ಅರ್ಪಿಸಿ. ವೃಷಭರಾಶಿಯವರು ಈ ವಾರ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಾಗಲಿದ್ದು ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಶುಭ ಸಂಖ್ಯೆ 2. ದೇವತಾ ಆರಾಧನೆ. ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ಮತ್ತು ಶುಕ್ರವಾರ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನು ನೀಡಿ. ಮಿಥುನ ರಾಶಿಯವರು ಈ ವಾರ ನಿಮ್ಮ ಮಾತಿನ ಪ್ರಭಾವದಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ವಿಶೇಷವಾಗಿ ಅಜೀರ್ಣದ ಸಮಸ್ಯೆ ಕಾಡಬಹುದು. ಹೊಸ ಹೂಡಿಕೆಗೆ ಈ ಸಮಯ ಪೂರಕವಾಗಿದೆ. ಶುಭ ಸಂಖ್ಯೆ 5. ದೇವತಾ ಆರಾಧನೆ. ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಶ್ರೀಕೃಷ್ಣನ ದರ್ಶನ ಮಾಡುವುದು ನಿಮಗೆ ಶುಭ ತರಲಿದೆ. ಕಟಕ ರಾಶಿಯವರು ಈ ವಾರದ ಆರಂಭದಲ್ಲಿ ಸ್ವಲ್ಪ ಮಾನಸಿಕ ಗೊಂದಲವಿರಬಹುದು. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಯೋಚನೆ ಇದ್ದರೆ ಮುಂದುವರಿಸಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದು ಹೋಗಬಹುದು. ಶುಭ ಸಂಖ್ಯೆ 4. ದೇವತಾ ಆರಾಧನೆ. ಸೋಮವಾರ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಸಿಂಹರಾಶಿಯವರು ಈ ವಾರ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ. ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಉದ್ಯೋಗಿಗಳಿಗೆ ಬಡ್ಡಿ ಅಥವಾ ಸಂಬಳ ಏರಿಕೆ ಸುದ್ದಿ ಸಿಗಬಹುದು. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಶುಭ ಸಂಖ್ಯೆ 5. ದೇವತಾ ಆರಾಧನೆ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ. ಕನ್ಯಾ ರಾಶಿಯವರು ಈ ವಾರ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಅಗತ್ಯವಿದೆ. ದೂರದ ಪ್ರಯಾಣದಿಂದ ಲಾಭ ಉಂಟಾಗಲಿದೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಂಭವವಿದೆ. ಮನೆಯಲ್ಲಿ ಹಿರಿಯರ ಸಲಹೆಯನ್ನು ಪಡೆಯಿರಿ. ಶುಭ ಸಂಖ್ಯೆ 6. ದೇವತಾ ಆರಾಧನೆ. ಗಣೇಶನಿಗೆ ಗರಿಕೆ ಅರ್ಪಿಸಿ ಮತ್ತು ಸಂಕಷ್ಟರ ಚತುರ್ಥಿಯ ಸ್ತೋತ್ರವನ್ನು ಪಠಿಸಿ. ತುಲಾರಾಶಿಯವರು ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವ ಸಂಭವವಿದೆ. ಆದ್ದರಿಂದ ಬಜೆಟ್ ಕಡೆ ಗಮನವಿರಲಿ. ನ್ಯಾಯಾಲಯದ ಕೆಲಸಗಳಲ್ಲಿ ನಿಮಗೆ ಜಯ ಸಿಗಲಿದೆ. ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಶುಭ ಸಂಖ್ಯೆ 7. ದೇವತಾ ಆರಾಧನೆ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಮತ್ತು ದೀಪ ಹಚ್ಚಿ ಪ್ರಾರ್ಥಿಸಿ. ವೃಶ್ಚಿಕ ರಾಶಿಯವರು ಈ ವಾರ ನಿಮ್ಮ ಹಠಮಾರಿಯ ಸ್ವಭಾವದಿಂದ ಕೆಲಸಗಳು ಕೆಡಬಹುದು. ಸ್ವಲ್ಪ ಮೃದುವಾಗಿ ವರ್ತಿಸಿ. ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಸಿಗಬಹುದು. ವೃತ್ತಿಯಲ್ಲಿ ಸ್ಪರ್ಧೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ
9. ದೇವತಾ ಆರಾಧನೆ. ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಸ್ಥಳೀಯ ನಾಗದೇವತೆಯನ್ನು ಸ್ಮರಿಸಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಈ ವಾರ ನಿಮಗೆ ಅದೃಷ್ಟದ ಬೆಂಬಲವಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಆರೋಗ್ಯ ಉತ್ತಮವಾಗಿದ್ದು ಚೈತನ್ಯದಿಂದ ಇರುವಿರಿ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು. ಶುಭ ಸಂಖ್ಯೆ 3. ದೇವತಾ ಆರಾಧನೆ. ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬರ ದರ್ಶನವನ್ನು ಮಾಡಿ ಮತ್ತು ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸದ ಒತ್ತಡದಿಂದ ವಿಶ್ರಾಂತಿಯ ಕೊರತೆ ಉಂಟಾಗಬಹುದು. ಶತ್ರುಗಳ ಮೇಲೆ ನಿಮ್ಮ ಮೇಲುಗೈ ಇರಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ನಂಬಬೇಡಿ. ಶುಭ ಸಂಖ್ಯೆ 8. ದೇವತಾ ಆರಾಧನೆ. ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಿಸಿ. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಶುಭವಾರ್ತೆ ಸಿಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿದೆ. ಶುಭ ಸಂಖ್ಯೆ 2. ದೇವತಾರಾಧನೆ. ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸಿ ಮತ್ತು ಬಡವರಿಗೆ ಆಹಾರವನ್ನು ದಾನ ಮಾಡಿ. ಮೀನರಾಶಿ. ಮೀನರಾಶಿಯವರು ಈ ವಾರ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ಮನೆಯ ನವೀಕರಣಕ್ಕಾಗಿ ಹಣ ಖರ್ಚು ಮಾಡುವಿರಿ. ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳ ಸಹಕಾರ ಸಿಗಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಶುಭ ಸಂಖ್ಯೆ 3. ದೇವತಾರಾಧನೆ. ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ ಅಥವಾ ಕುಲದೇವತೆಯನ್ನು ಪ್ರಾರ್ಥಿಸಿ. 12 ರಾಶಿಗಳ ಫಲಾಫಲವನ್ನು ನೋಡಿದ್ರಿ. ಇವತ್ತಿನ ತಂತ್ರ ಜ್ಯೋತಿಷ್ಯವನ್ನು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಕೋರ್ಟಿನ ವ್ಯವಹಾರ ಆಗುತ್ತಿಲ್ಲವೇ? ನಿಮ್ಮ ವ್ಯಾಜ್ಯಗಳಲ್ಲಿ ಜಯ ಸಿಗುತ್ತಿಲ್ಲವೇ? ಹಾಗಿದ್ದರೆ ಏನು ಮಾಡಬೇಕು? ಏನನ್ನು ಮಾಡಿದರೆ ನಮಗೆ ಜಯ ಸಿಗುತ್ತದೆ, ಅದರಲ್ಲಿ ನಾವು ವಿಜಯಶಾಲಿಯಾಗುತ್ತೇವೆ? ತಿಳ್ಕೊಳ್ಳೋಣ. ಯಾವ ಗ್ರಹಗಳ ಬಾಧೆ ನಿವಾರಣೆ ಆದರೆ ನಿಮಗೆ ಜಯ ಸಿಗುತ್ತದೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಗ್ರಹಗಳ ಶಾಂತಿ ಮತ್ತು ಆರಾಧನೆ. ಜಾತಕದಲ್ಲಿ ಶನಿ ನ್ಯಾಯ ರಾಹುವಿನಿಂದ ತಂತ್ರ ಮತ್ತು ಸಂಚು ಇರುತ್ತದೆ. ಗ್ರಹಗಳ ಸ್ಥಿತಿ ಮುಖ್ಯವಾಗಿರುತ್ತದೆ. ಆದ್ದರಿಂದ ಈ ಆರಾಧನೆಯನ್ನು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಹನುಮಂತನ ಆರಾಧನೆ ಪ್ರತಿ ಮಂಗಳ. ಶಕ್ತಿ ನೀಡುತ್ತಾನೆ. ಶನಿದೇವ. ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಮತ್ತು ಬಡವರಿಗೆ ಕೇಸಲ್ಲಿ ನಾವು ಜಯವನ್ನು ಸಾಧಿಸಬೇಕು ಅಂದರೆ ಪ್ರಥಮವಾಗಿ ಬಗಲಾಮುಖಿ ದೇವಿ ಆರಾಧನೆ ಮಾಡುವುದರಿಂದ ಶತ್ರುಗಳ ಮೇಲೆ ಜಯ ಸಾಧಿಸುವುದು ಮತ್ತು ಕೋರ್ಟ್ ಕೇಸು. ಬಗಲಾಮುಖಿ ದೇವಿಯ ಆರಾಧನೆ ಬಹಳ ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ. ಸಾಧ್ಯವಾದರೆ ದೇವಿಯ ಮಂತ್ರವನ್ನು ನಿಮ್ಮ ತಜ್ಞರು ಅಥವಾ ಜ್ಯೋತಿಷ್ಯ ಪುರೋಹಿತರನ್ನ ಸಲಹೆಯ ಮೇರೆಗೆ ಪಠಿಸಿ. ಸಂಕಷ್ಟ ನಾಶನ ಗಣಪತಿ ಸ್ತೋತ್ರ ದಿನಕ್ಕೆ 3 ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಕಾರ್ಯಕ್ಕೆ ಹೋಗುವಾಗ ಅನುಸರಿಸಬೇಕಾದ ಕ್ರಮಗಳು. ಕೋರ್ಟ್ ವಿಚಾರಣೆಗೆ ಹೋಗುವ ಮುನ್ನ ಹಸಿರು ಬಣ್ಣದ ಕರವಸ್ತ್ರ ಅಂದರೆ ಹ್ಯಾಂಡ್ ಕರ್ಚಿಪ್ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಹಸಿರು ಅಂದರೆ ಬುಧ ಗ್ರಹದ ಸಂಕೇತವಾಗಿರುತ್ತದೆ. ಇದು ವಾಕ್ ಚಾತುರ್ಯ ಮತ್ತು
ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ. ಕೋರ್ಟ್ ಆವರಣಕ್ಕೆ ಕಾಲಿಡುವಾಗ ಮೊದಲು ಬಲಗಾಲನ್ನು ಒಳಗೆ ಇಟ್ಟು ಪ್ರವೇಶಿಸಿ. ವಿಚಾರಣೆಗೆ ಹಾಗೆ ದಾನ ಮತ್ತು ಧರ್ಮದ ವಿಶೇಷತೆ ಏನೆಂದರೆ, ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ಅವಶ್ಯಕತೆ ಇರುವವರೆಗೆ ದಾನವನ್ನು ಮಾಡಿ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕುವುದು ಅಥವಾ ಗೋಮಾತೆಗೆ ಆಹಾರ ನೀಡುವುದು ಪುಣ್ಯದಾಯಕವಾಗಿರುತ್ತದೆ ಮತ್ತು ಅಶುಭ ಫಲಗಳನ್ನು ಕಡಿಮೆ ಮಾಡುತ್ತದೆ. ಈ ರೀತಿಯಾಗಿ ಜಯವನ್ನು ಸಾಧಿಸಬಹುದು. ಈ ತಂತ್ರ ಜ್ಯೋತಿಷ್ಯದಲ್ಲಿ ನೋಡಿದಿರಿ. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು. ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ.